ಇನ್ನು ಕಾಂಗ್ರೆಸ್ನಲ್ಲಿ ಊಟದ ಹೆಸರಿನಲ್ಲಿ ಚದುರಂಗದಾಟ ನಡೀತಾ ಇದೆ. ಜಾರಕಿಹೊಳಿ ಆಯಿತು, ಈಗ ಪರಮೇಶ್ವರ್ ಸರದಿ. ದಲಿತ ಸಿಎಂ ಅಸ್ತ್ರವನ್ನ ದಾಳವಾಗಿ ಉಪಯೋಗಿಸಲಾಗ್ತಾ ಇದೆ. ಸೊ ಇದರಲ್ಲಿ ಯಾರಿಗೆ ಸಿಗುತ್ತೆ ಬಲ? ಈ ಪ್ರಶ್ನೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಈಗ ಜೋರಾಗಿ ನಡೀತಾ ಇದೆ. ಒಂದಾದ ಮೇಲೊಂದು ಡಿನ್ನರ್ ರಣತಂತ್ರಗಳು ನಡೀತಾ ಇದ್ದಾವೆ. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಮೊನ್ನೆ ನಡೆದಿರುವಂತಹ ಡಿನ್ನರ್ ಮೀಟಿಂಗ್ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ಸೊ ಇದೀಗ ಮತ್ತೊಂದು ಡಿನ್ನರ್ ಮೀಟಿಂಗ್ಗೆ ಇದೀಗ ವೇದಿಕೆ ಸಿದ್ಧ ಆಗ್ತಾ ಇದೆ. ಒಕ್ಕಲಿಗ ನಾಯಕರ ಲಂಚ್ ಮೀಟಿಂಗ್ ನಲ್ಲಿ ಕೂಡ ಸಾಕಷ್ಟು ವಿಚಾರಗಳು ಚರ್ಚೆಯಾಗಿದ್ವು. ಆ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಈಗ ಪರಮೇಶ್ವರಿಂದ ಮತ್ತೊಂದು ಡಿನ್ನರ್ ಮೀಟಿಂಗ್ ಕರೆಯಲಾಗಿದೆ. ನಾಳೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿದೆ. ಸಚಿವರು ಹಾಗೂ ಶಾಸಕರಿಗೆ ಸಚಿವ ಪರಮೇಶ್ವರ್ ಆಹ್ವಾನವನ್ನು ಕೊಟ್ಟಿದ್ದಾರೆ. ಸಿಎಂ ಸೇರಿದಂತೆ ಅಹಿಂದ ಸಚಿವರು ಶಾಸಕರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಡಿನ್ನರ್ ನೆಪದಲ್ಲಿ ಒಂದೆಡೆ ಸೇರಲಿದ್ದಾರೆ ದಲಿತ ಸಚಿವರು, ಶಾಸಕರು. ಈ ಮೀಟಿಂಗ್ ಕೂಡ ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಪಾರ್ಟಿ ಇಲ್ಲ, ಡಿನ್ನರ್ ಪಾರ್ಟಿ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ SC ST ಸಮಾವೇಶ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇವೆ. ಯಾಕೆ ಅಂದ್ರೆ ನಾವು ಚುನಾವಣೆಗೆ ಮೊದಲು ಚಿತ್ರದುರ್ಗದಲ್ಲಿ SC ST ಸಮಾವೇಶವನ್ನ ಆಯೋಜನೆ ಮಾಡಿದ್ದು. ಆಗ್ಲೂ ನಾನೇ ನೇತೃತ್ವ, ನಾನು ಡಾಕ್ಟರ್ ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು, ನಾವೆಲ್ಲ ಎಲ್ಲರೂ, ಮುನಿಯಪ್ಪನವರು ಎಲ್ಲ, ಶಿವರಾಜ್ ತಂಗಡಗಿ ಅವರೆಲ್ಲ ಮಾಡಿದ್ದು. ಅದು ಒಂದು ರೀತಿಯಲ್ಲಿ ಚುನಾವಣೆ ಆದಮೇಲೆ ನಾವು ಈ ಥ್ಯಾಂಕ್ಸ್ ಗಿವಿಂಗ್ ಅಂತ ಮಾಡಲೇ ಇಲ್ಲ. ಅಧಿಕಾರ ಬಂತು, ಅಧಿಕಾರ ಆದಮೇಲೆ ಎಲ್ಲ ನೀವು ಕೂತ್ಬಿಟ್ರಿ ಅಧಿಕಾರದಲ್ಲಿ ಅಂತ ಬಹಳ ದಿನದಿಂದ ಆ ರೀತಿ ಮಾತುಗಳು ಬರ್ತಾ ಇತ್ತು. ನಾಳೆ ಎಲ್ಲ MLAಗಳನ್ನ SC ST ಸಮುದಾಯದ MLAಗಳು, XMLAಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಪ್ರದೇಶ ಕಾಂಗ್ರೆಸ್, ಇಟ್ಸ್ ಗೋಯಿಂಗ್ ಟು ಬಿ ಎ ಪಾರ್ಟಿ ಫಂಕ್ಷನ್. ಪಾರ್ಟಿ ಇದರಲ್ಲೇ ತಗೊಂಡು ಮಾಡ್ತೀವಿ. ಆಮೇಲೆ ಬೇರೆ ಬೇರೆಯವರು ಬರ್ತಾರೆ ಪಾರ್ಟಿ ಜೊತೆಗೆ. ಬನ್ನಿ, ಬಗ್ಗಿನಷ್ಟು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಇದೀಗ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮುಗಿಯೋ ತರ ಕಾಣ್ತಾ ಇಲ್ಲ. ಸೊ ನಾಳೆ ಗೃಹ ಸಚಿವ ಪರಮೇಶ್ವರ್ ಅವರು ಕರೆದಿರುವಂತಹ ಮೀಟಿಂಗ್, ಸೊ ಇದರಲ್ಲಿ ಏನೆಲ್ಲ ಚರ್ಚೆ ಆಗಬಹುದು, ಇದು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗಬಹುದು ಅಂತ? ಮಧುಕರ್, 2025 ಕಾಂಗ್ರೆಸ್ನ ಪಾಲಿಗೆ ಈ ರೀತಿಯಾದಂತಹ ಮೀಟಿಂಗ್ಗಳ ಪರ್ವ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಎರಡು ಬೆಳವಣಿಗೆಗಳಿದಾವೆ. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನುವಂಥ ಚರ್ಚೆಗಳು ಇದಾವೆ. ಆ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಿಎಂ ಜೊತೆಗೆ ಆಪ್ತ ಸಚಿವರ ಬಣ ಸಭೆ ನಡೆಸಿತ್ತು. ಸೊ ಅದರ ಮುಂದುವರಿದ ಭಾಗ ಇದು. SC ST ಶಾಸಕರು, ಸಚಿವರು ಜೊತೆಗೆ ಮಾಜಿ SC ST ಶಾಸಕರು ಇರಬಹುದು ಮತ್ತು SC ST ಸಮುದಾಯದ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರುಗಳಿರಬಹುದು, ಇವರೆಲ್ಲರನ್ನೂ ಕೂಡ ಸಭೆ ಸೇರಿಸಿ ತಮ್ಮ ಒಂದು ವಿಶ್ವಾಸವನ್ನ ಪಡೆಯುವಂತ ಪ್ರಯತ್ನ ಇದು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಪರಮೇಶ್ವರ್ ಅವರು ಹೇಳೋ ಹಾಗೆ ಚುನಾವಣೆಗೂ ಮುನ್ನ ನಾವು ಚಿತ್ರದುರ್ಗದಲ್ಲಿ SC ST ಸಮಾವೇಶ ಮಾಡಿದ್ವಿ. SC ST ಸಮುದಾಯದ ಬೆಂಬಲ ಕೂಡ ಕಾಂಗ್ರೆಸ್ಗೆ ಸಿಕ್ತು. ಆ ಕಾರಣಕ್ಕಾಗಿ ಈಗ ಒಂದು ಡಿನ್ನರ್ ಆಯೋಜನೆ ಮಾಡಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಸರ್ಕಾರ ಬಂದು 1.5 ವರ್ಷ ಆಗಿದೆ. ಈ ಡಿನ್ನರ್ ಆಯೋಜನೆ ಮಾಡೋದಾಗಿದೆ. ಸರ್ಕಾರ ರಚನೆ ಆದಿ ಕೆಲವೇ ದಿನಗಳಲ್ಲಿ SC ST ಸಮುದಾಯದ ಸಚಿವರು ಮತ್ತು ಶಾಸಕರಿಗೆ ಡಿನ್ನರ್ ಕರೆದು ಒಂದು ಥ್ಯಾಂಕ್ಸ್ ಹೇಳುವಂತ ಪ್ರಯತ್ನವನ್ನ ಆಗ್ಲೇ ಮಾಡಬೇಕಾಗಿತ್ತು. ಆದರೆ ಈಗ ಆಗ್ತಾ ಇರುವಂತಹ ಸಂದರ್ಭ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. ಯಾಕೆಂದ್ರೆ ಸಂಕ್ರಾಂತಿಯ ಬಳಿಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬೆಳವಣಿಗೆ ಚುರುಕು ಪಡೆಯುತ್ತೆ ಅನ್ನುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಮಾರ್ಚ್ಗೆ ಅಂದರೆ ಮೇ 20ಕ್ಕೆ ಸರ್ಕಾರ ಬಂದು 2 ವರ್ಷ ಆಗುತ್ತೆ. ಒಂದು ವೇಳೆ ಅಧಿಕಾರ ಒಪ್ಪಂದ ಆಗಿದೆ ಅಂತ ಹೇಳಿ DK ಶಿವಕುಮಾರ್ ಅವರೇ ಹೇಳಿದ್ರು. ಸೊ ಒಂದು ವೇಳೆ ಆ ರೀತಿಯಾದಂಥ ಒಪ್ಪಂದ ಏನಾದರೂ ಆದರೆ ಸಹಜವಾಗಿ CM ಬದಲಾವಣೆಯ ವಿಚಾರ ಇರುತ್ತೆ. ಸೊ ಇದರ ಜೊತೆಗೆ ಮೂಡಾ ಪ್ರಕರಣದಲ್ಲೂ ಕೂಡ ನಾವು ತೆಗೆದುಕೊಂಡ ಸಂದರ್ಭದಲ್ಲಿ ಕಾನೂನಾತ್ಮಕವಾದಂತಹ ಹೋರಾಟಗಳು ನಡೀತಾ ಇದೆ. ನಾಳೆ ಮೂಡಾ ಪ್ರಕರಣದಲ್ಲಿ CBIಗೆ ಏನಾದರೂ ಹೈಕೋರ್ಟ್ CBI ತನಿಖೆಗೆ ವಹಿಸಿದ್ರೆ ಸಿದ್ದರಾಮಯ್ಯನವರ ಕುರ್ಚಿಗೂ ಕೂಡ ಕಂಟಕ ಆಗುತ್ತೆ. ಸೊ ಒಂದು ವೇಳೆ ಸಿದ್ದರಾಮಯ್ಯನವರು ಕೆಳಗಿಳಿಯೋದೇ ಆದರೆ SC ST ಸಮುದಾಯಕ್ಕೆ CM ಸ್ಥಾನಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥ ಕ್ಲೈಮ್ ಮಾಡುವಂಥ ಸಲುವಾಗಿಯೇ ಈ ಸಭೆಗಳೆಲ್ಲವೂ ನಡೀತಾ ಇದೆ. ಮತ್ತು ಒಂದು ಆರ್ಗನೈಸ್ ಆಗಿ ಎಲ್ಲರನ್ನೂ ಒಗ್ಗೂಡಿಸುವಂಥ, ಅಂದರೆ ಅಹಿಂದ ಮತಗಳನ್ನು ಮತ್ತು ಅಹಿಂದ ಶಾಸಕರನ್ನ ಒಗ್ಗೂಡಿಸುವಂಥ ಪ್ರಯತ್ನದ ಭಾಗವಾಗಿಯೂ ಈ ಡಿನ್ನರ್ ಮೀಟಿಂಗ್ಗಳು ನಡೀತಾ ಇದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮಧುಕರ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಾರುತೇಶ್. ಒಂದು ಕಡೆ ಬೆಂಗಳೂರಿನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ದೆಹಲಿಯಲ್ಲಿ DK ಶಿವಕುಮಾರ್ ಸೀಕ್ರೆಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ KPCC ಕುರ್ಚಿ ಕಸರತ್ತು ಈಗ ಜೋರಾಗ್ತಾ ಇದೆ.
ದೆಹಲಿಯಲ್ಲೇ ಈಗ ಚದುರಂಗದಾಟವನ್ನ ಡಿಕೆ ಶಿವಕುಮಾರ್ ಶುರು ಮಾಡಿದ್ದಾರೆ. ದೆಹಲಿಯಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಲ್ಲಿ ತಮ್ಮ ರಣತಂತ್ರವನ್ನ ಹೇಳಿತಾ ಇದ್ದಾರೆ. ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ನಲ್ಲೂ ಕೂಡ ಕೆಪಿಸಿಸಿ ಕುರ್ಚಿ ವಿಚಾರ ಸಾಕಷ್ಟು ಚರ್ಚೆಯಾಗಿತ್ತು ಅನ್ನುವಂಥ ವಿಚಾರ. ಡಿಕೆ ಶಿವಕುಮಾರ್ ಅವರನ್ನ ಹಣಿಯೋದಕ್ಕೆ ಸಿದ್ದರಾಮಯ್ಯ ಆಪ್ತ ಬಣ ಚಕ್ರವ್ಯೂಹವನ್ನ ಹೆಣೆದಿದೆ. ಸಂಕ್ರಾಂತಿ ಬಳಿಕ ಕೆಪಿಸಿಸಿ ಅಧ್ಯಕ್ಷರ ಪಟ್ಟಕ್ಕೆ ರಾಜಕೀಯ ಚುರುಕು ಪಡ್ಕೊಳ್ಳುವಂತಹ ಸಾಧ್ಯತೆಯಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸದ್ಯಕ್ಕೆ ಬೇಡ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಇವತ್ತು ದೆಹಲಿಯಲ್ಲೇ ಇದ್ದಾರೆ. ಇವತ್ತು ಇದ್ದು ಹೈಕಮಾಂಡ್ ಭೇಟಿಗೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕೋದಿಕ್ಕೆ ಡಿಕೆ ಶಿವಕುಮಾರ್ ಅವರು ಒತ್ತಡದ ತಂತ್ರವನ್ನ ಮಾಡ್ತಾ ಇದ್ದಾರೆ. ಇನ್ನು ಸೋನಿಯಾ ಗಾಂಧಿ ಭೇಟಿಗೂ ಕೂಡ ಡಿಕೆ ಶಿವಕುಮಾರ್ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಧಿಕಾರ ಒಪ್ಪಂದ ಸೂತ್ರದ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಪ್ರಯತ್ನವನ್ನ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರ ನಡೆ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇದೀಗ ನಮ್ಮ ಜೊತೆಗೆ ಮತ್ತೆ ಮಾರುತೇಶ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಇದೀಗ ಮತ್ತೊಂದು ಕಡೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಇದ್ದಾರೆ. ಸೊ ಅಲ್ಲಿ ಯಾವ ರೀತಿಯಾಗಿರುವಂತಹ ರಣತಂತ್ರಗಳು ಹೆಣಿತಾ ಇದ್ದಾರೆ, ಅಲ್ಲಿ ಏನೇನು ಬೆಳವಣಿಗೆಗಳು ಆಗ್ತಾ ಇದೆ? ಮಧುಕರ್, ವಿದೇಶ ಪ್ರವಾಸದಿಂದ ನೇರವಾಗಿ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ನಿನ್ನೆ ಸುದ್ದಿಗೋಷ್ಠಿ ಮುಗಿಸಿದ ಬಳಿಕ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪಾಲ್ಗೊಂಡಂತಹ ಒಂದು ಡಿನ್ನರ್ ಮೀಟಿಂಗ್ ಈಗ ಹಲವು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಈ ಹಿಂದೆ ಕೂಡ ನಾವು ನೋಡಿದ ಹಾಗೆ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವಂಥ ಪರಿಸ್ಥಿತಿ ಬಂದಾಗ ಮಹದೇವಪ್ಪ ಪರಮೇಶ್ವರ್ ಅವರು ಜೊತೆಗೆ ರಾಜಣ್ಣ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಹಾಗಾಗ ಮೀಟಿಂಗ್ ಸೇರಿ ತಮ್ಮ ಶಾಸಕರನ್ನ ಒಗ್ಗೂಡಿಸುವಂಥದ್ದು ಮತ್ತು ಸೀಕ್ರೆಟ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದದ್ದು ಇದೆಲ್ಲವೂ ಕೂಡ ತಾರಕಕ್ಕೆ ಹೋಗಿತ್ತು. ಈ ಚರ್ಚೆಗಳು ಜಾಸ್ತಿ ಆಗ್ತಿದ್ದ ಹಾಗೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ನ ಮೂಲಕ ಸೂಚನೆ ಕೊಡಿಸಿದ್ರು. ಆಗ ಈ ಎಲ್ಲ ಸಭೆಗಳು ನಿಂತು ಹೋಗಿತ್ತು. ಸೊ ಈಗ ಅದರ ಮುಂದುವರಿದ ಭಾಗ ಈ ಹೊಸ ವರ್ಷದ ಆರಂಭದಲ್ಲಿ ಸಭೆಗಳು ಕೂಡ ನಡೆದಿದ್ದಾವೆ. ಹೀಗಾಗಿ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲೇ ಇದ್ದು ಒಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಪಟ್ಟೆಯನ್ನು ಹಿಡಿದಿದ್ದಾರೆ. ಸಿಎಂ ಬಣದ ಶಾಸಕರು ಅಥವಾ ಸಚಿವರು ಅವರಿಗೆ ಟಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ದೆಹಲಿಯಲ್ಲೇ ಇದ್ದುಕೊಂಡು ರಾಜಕೀಯವನ್ನ ಡಿ ಕೆ ಶಿವಕುಮಾರ್ ಪ್ರಾರಂಭ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಿಕೂಡುದು ಅನ್ನುವಂಥದ್ದು ಒಂದು. ಇನ್ನೊಂದು ಕಡೆ ಅಧಿಕಾರದ ಒಪ್ಪಂದದ ವಿಚಾರದ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಬೆಳಗಾವಿ ಅಧಿವೇಶನಕ್ಕೆ ಸೋನಿಯಾ ಗಾಂಧಿ ಅವರನ್ನ ಕರೆಸಬೇಕು ಅನ್ನುವಂಥ ಇಂಗಿತ ಇತ್ತು, ಆದರೆ ಅವರು ಬರಲಿಲ್ಲ. ಸೋನಿಯಾ ಗಾಂಧಿ ಅವರನ್ನ ಶತಾಯಗತಾಯ ಭೇಟಿ ಮಾಡಿ ಅವರ ಜೊತೆಗೆ ಚರ್ಚೆ ನಡೆಸಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ದೆಹಲಿಯಲ್ಲೂ ಕೂಡ ಇವತ್ತಿರೋದ್ರಿಂದ ಯಾವ ನಾಯಕರನ್ನ ಭೇಟಿ ಆಗ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಮಾರುತೇಶ್. ಇನ್ನು ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚಿತ ಸಿಎಂ ಕುರ್ಚಿ ಕಿಚ್ಚು. 2028ಕ್ಕೆ ನಾನು ಸಿಎಂ ಸ್ಥಾನಕ್ಕೆ ಪೈಪೋಟಿ ಕೊಡ್ತೀನಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಹೇಳಿದ ಮೇಲೆ ಆಯ್ತಲ್ಲ, ಖುದ್ದು ಸತೀಶ್ ಹೇಳಿದ ಮೇಲೆ ನಾನೇನು ಹೇಳೋದು ಅಂತ ಪ್ರಶ್ನೆ ಮಾಡಿದ್ದಾರೆ. ಸತೀಶ್ ಸಿಎಂ ಸ್ಥಾನಕ್ಕೆ ಪೈಪೋಟಿಯ ಬಗ್ಗೆ ಪರಮೇಶ್ವರ್ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ ಅಂದ್ಮೇಲೆ ಮುಗೀತಲ್ಲ ಇನ್ನೇನು. ಅವ್ರು ಹೇಳಿದ್ದಾರೆ ಅಂದ್ಮೇಲೆ ಮುಗೀತಲ್ಲ ಇನ್ನೇನು. ವಂಚಕಿ ಐಶ್ವರ್ಯ ಕಾರು ಬಳಸ್ತಾ ಇದ್ದ ಕುಲಕರ್ಣಿ. ಬೆಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕುಲಕರ್ಣಿ ಕಾರು ಬಳಸ್ತಾ ಇದ್ದ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಗೃಹ ಸಚಿವರು. ಪ್ರಕರಣದ ಬಗ್ಗೆ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಪ್ರಕರಣವನ್ನ ಸಿಐಡಿ ಅವರು ತನಿಖೆ ನಡೆಸ್ತಾ ಇದ್ದಾರೆ. ಸಿಐಡಿ ಹೇಗೆ ತನಿಖೆ ಮಾಡಬೇಕು ಅದನ್ನ ನೋಡಬೇಕು ಅಂತ ಹೇಳಿದ್ದಾರೆ. ಪ್ರಕರಣದ ಬಗ್ಗೆ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸಿಐಡಿ ಅವರು ತನಿಖೆ ನಡೆಸ್ತಾ ಇದ್ದಾರೆ. ಸಿಐಡಿ ಹೇಗೆ ತನಿಖೆ ಮಾಡ್ತಾರೋ ನೋಡಬೇಕು ಅಂತ ಗೃಹ ಸಚಿವರು ಹೇಳಿಕೆ ನೀಡಿದ್ದಾರೆ. ಗೊತ್ತಿಲ್ಲ, ಅದನ್ನ ನಾವು ಆ ಆಂಗಲ್ನಲ್ಲಿ ನಮ್ಮ ಇಲಾಖೆಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದು CBIದು ಇದಿರೋದ್ರಿಂದ ನಾವೆಷ್ಟು ಮಾಡ್ಬೋದು ಅಷ್ಟು ಮಾಡ್ತಾರೆ ನಮ್ಮ ಇಲಾಖೆಯಿಂದ. ಗೊತ್ತಿಲ್ಲ, ಅದನ್ನ ನಾವು ಆ ಆಂಗಲ್ನಲ್ಲಿ ನಮ್ಮ ಇಲಾಖೆಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದು CBIದು ಇದಿರೋದ್ರಿಂದ ನಾವೆಷ್ಟು ಮಾಡ್ಬೋದು ಅಷ್ಟು ಮಾಡ್ತಾರೆ ನಮ್ಮ ಇಲಾಖೆಯಿಂದ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.